ಈ ಗುಣಾಕಾರ ವಿಡಿಯೋ ಸರಣಿಯ ಮೂರನೇ ಮತ್ತು ಅಂತಿಮ ಭಾಗಕ್ಕೆ ಸುಸ್ವಾಗತ. ಈ ಭಾಗದಲ್ಲಿ ಸ್ವಲ್ಪ ಹೆಚ್ಚು ಕಷ್ಟಕರವಾದ ಸಮಸ್ಯೆಯನ್ನು ತೆಗೆದುಕೊಳ್ಳೋಣ. ಪರಿಹರಿಸಬೇಕಾದ ಸಮಸ್ಯೆ 22 63ರಿಂದ ಗುಣಿಸು. ಇದರರ್ಥ 2 ಹತ್ತುಗಳು ಮತ್ತು 2 ಬಿಡಿಗಳನ್ನು 63ರಿಂದ ಗುಣಿಸಬೇಕು. ಆದ್ದರಿಂದ ನಾವು ಮೊದಲು 2 ಹತ್ತುಗಳು ಮತ್ತು 2 ಬಿಡಿಗಳನ್ನು 3ರಿಂದ ಗುಣಿಸುತ್ತೇವೆ ಮತ್ತು ನಂತರ 60ರಿಂದ ಗುಣಿಸುತ್ತೇವೆ. 2 ಬಿಡಿಗಳನ್ನು 3ರಿಂದ ಗುಣಿಸಲು ಪ್ರಾರಂಭಿಸೋಣ. ಅದು 6 ಬಿಡಿಗಳಿಗೆ ಸಮನಾಗಿರುತ್ತದೆ. ಈಗ ನಾವು 2 ಹತ್ತುಗಳು ಅಂದರೆ 20 3 ಬಿಡಿಗಳಿಂದ ಗುಣಿಸೋಣ. 20 3ರಿಂದ ಗುಣಿಸುವುದರಲ್ಲಿ ಒಂದು 0 ಇರುವುದರಿಂದ ನಾವು ಒಂದು 0ಯನ್ನು ಮೊದಲೇ ಉತ್ತರದಲ್ಲಿ ಇಡೋಣ. ನಾವು ಈಗ 2 3ರಿಂದ ಗುಣಿಸಿದಾಗ ಉಳಿಯುವ ಉತ್ತರವು 6 ಆಗಿದೆ. ಆದ್ದರಿಂದ 20 3ರಿಂದ ಗುಣಿಸಿದಾಗ ಅದು 60ಕ್ಕೆ ಸಮನಾಗಿದೆ. ನಾವು 22 3ರಿಂದ ಗುಣಿಸಿದ್ದೇವೆ. ಈಗ 22 60ರಿಂದ ಗುಣಿಸೋಣ. ಮೊದಲು ನಾವು 2 ಬಿಡಿಗಳನ್ನು 60ರಿಂದ ಗುಣಿಸೋಣ. ಸಮಸ್ಯೆಯಲ್ಲಿ 2 ಬಿಡಿಗಳನ್ನು 60ರಿಂದ ಗುಣಿಸುವುದರಲ್ಲಿ ಒಂದು 0 ಇರುವುದರಿಂದ ಉತ್ತರದಲ್ಲಿ ಒಂದು 0ಯನ್ನು ಮೊದಲೇ ಇಡೋಣ. ನಾವು ಈಗ 2 6ರಿಂದ ಗುಣಿಸಿದಾಗ ಉತ್ತರವು 12 ಆಗಿದೆ. ಆದ್ದರಿಂದ 2 60ರಿಂದ ಗುಣಿಸಿದರೆ 120 ಆಗುತ್ತದೆ. ಕೊನೆಯಲ್ಲಿ ನಾವು 20 60ರಿಂದ ಗುಣಿಸೋಣ. ಸಮಸ್ಯೆಯಲ್ಲಿ 2 ಸೊನ್ನೆಗಳಿವೆ. ಆದ್ದರಿಂದ ನಾವು ಉತ್ತರದಲ್ಲಿ 2 ಸೊನ್ನೆಗಳನ್ನು ಮೊದಲೇ ಇಡೋಣ. ನಾವು ಈಗ 2 6ರಿಂದ ಗುಣಿಸಿದಾಗ ಬಂದ ಉತ್ತರವು 12 ಆಗಿದೆ. ಆದ್ದರಿಂದ 20 60ರಿಂದ ಗುಣಿಸಿದರೆ ಉತ್ತರವು 1200 ಆಗಿದೆ. ಈಗ ಈ ಎಲ್ಲಾ ಉತ್ತರಗಳನ್ನು ಸೇರಿಸೋಣ. 6 + 0 + 0 + 0 6ಕ್ಕೆ ಸಮಾನವಾಗಿರುತ್ತದೆ. 6 ಹತ್ತು ಸೇರಿಸು 2 ಹತ್ತು 8 ಹತ್ತುಗಳಾಗಿವೆ. 100 ಸೇರಿಸು 2 ನೂರುಗಳು 3 ನೂರುಗಳಾಗಿವೆ ಮತ್ತು ನಮ್ಮಲ್ಲಿ 1000ವಿದೆ. ಇದು 1386ಕ್ಕೆ ಉತ್ತರವನ್ನು ತರುತ್ತದೆ. ಆದ್ದರಿಂದ 22 63ರಿಂದ ಗುಣಿಸಿದರೆ ಉತ್ತರವು 1386 ಆಗಿದೆ.